ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಜೊತೆಗೆ ಮತ್ತೊಂದು ನೆನಪನ್ನು ಹಂಚ್ಕೊಳ್ತಾ ಇದ್ದೀನಿ. ಗುಂಟ್ನೂರು ದ್ಯಾಮಲಾಂಬ ಪೂಜೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮನೇಲಿ ಹಲಸಿನ ವಾಸನೆ ಗಮ್ ಅಂತ ಇತ್ತು. 500 ನಾವು ಬೆಳೆದಂಥ ಹಲಸಿನ ಒಂದೇ ಒಂದು ಹಣ್ಣು ಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಸಂಪಿಗೆ ಸೆಳು ಅಂತಾರಲ್ಲ, ಕೆಂಡ ಸಂಪಿಗೆ ಸೆಳು ಆ ರೀತಿಲಿದೆ. ಅದನ್ನು ಮನಸ್ಸು ಪೂರ್ತಿ ತಿಂದು, ಜೇನುತುಪ್ಪದ ಜೊತೆಗೆ ಸಹ ತಿಂದು ನನ್ನ ಆಸೆಯನ್ನು ಈಡೇರಿಸ್ಕೊಂಡು ಅಲ್ಲಿಂದ ನಾನು ಶಿವಮೊಗ್ಗ ಕಡೆ ಪ್ರಯಾಣ ಹೊರಟೆ. ಅದಕ್ಕಿಂತ ಮುಂಚೆ ಒಂದು ಮಂತ್ರಮಂಗಲ ಇತ್ತು ಬೆಂಗಳೂರಲ್ಲಿ, ಅದು ಮುಗಿಸ್ಕೊಂಡು ಶಿವಮೊಗ್ಗ ಹೊರಟಿದ್ದು. ಶಿವಮೊಗ್ಗದಲ್ಲಿ ಯಾಕಪ್ಪ ಅಂತಂದರೆ ನಮ್ಮ ಸ್ನೇಹಿತೆ, ನಮ್ಮೆಲ್ಲರ ಒಂದು ಒಳ್ಳೆಯ ಸ್ನೇಹಿತೆ ನಿರ್ಮಲ ಅವ್ರ ಬರ್ತ್ಡೇ ಇತ್ತು. ಬಹುಶಃ ನಾನು ಇದೆಲ್ಲ ಶೇರ್ ಮಾಡ್ತಿರೋದು ಯಾಕಪ್ಪ ಅಂತಂದರೆ ಇದೆಲ್ಲ ನೆನಪಲ್ಲಿ ಉಳೀಲಿ, ಯಾವುದೋ ಒಂದು ಕಾರಣದಲ್ಲಿ ನಮ್ಮನ್ನು ಮತ್ತೆ ಬಂಧಿಸಿಡೋದ್ರಲ್ಲಿ ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಯಥಾ ಪ್ರಕಾರ ಹುಡುಗಿಯವರೇ ಎಲ್ಲರೂ ಸೇರಿಕೊಂಡ್ರು. ಯಾಕಂದರೆ ಅದ್ರ ಮಾರನೇ ದಿವಸ ನಾವು ಅಗಡಿ ತೋಟಕ್ಕೆ ಹೋಗೋಂಥ ಪ್ಲ್ಯಾನ್ ಇತ್ತು. ಗಂಡು ಮಕ್ಕಳು ನಮ್ಮ ಪ್ರಶಾಂತ ಮತ್ತು ಮಂಜು ಇಬ್ಬರು ಸಹ ಕೈ ಜೋಡಿಸಿದ್ರು. ನನ್ನ ಅದೃಷ್ಟ, ಇಲ್ಲಾಂದ್ರೆ ನಾನು ಒಬ್ಬನೇ ಆಗ್ತಾಯಿದ್ದೆ. ಇದು ನೋಡ್ತಾ ಇರೋದು ಶುಭಮ್ ಹೋಟೆಲಲ್ಲಿ ಎಲ್ಲರೂ ಸೇರಿಕೊಂಡು ನಮಗೇನು ಖುಷಿ ಆಗುತ್ತೋ ಎಲ್ಲ ಮಾತಾಡ್ತೀವಿ. ಅದು ಏನು ಮಾತಾಡ್ತೀವಿ ಅಂತ ಗೊತ್ತಿರಲ್ಲ. ಆದರೆ ಏನಪ್ಪ ಅಂತಂದರೆ ಕಳೆದ ವರ್ಷವೇ ಇದ್ದ ನಮ್ಮ ಜೊತೆ ಇದ್ದಂಥ ವಿಶ್ವ ಇವತ್ತು ನಮ್ಮ ಜೊತೆಲಿಲ್ಲ. ಹೀಗೆ ಆಶಾ ಭೋಸ್ಲೆಯವರು ನಮ್ಮ ಜೊತೆಲಿದ್ದರೆ ಗೊತ್ತಿಲ್ಲ. ಹಾಗಾಗಿ ಸ್ನೇಹಿತರು ಯಾರೇ ಇರಲಿ, ನಮ್ಮ ಬೇರೆ ಎಲ್ಲೇ ಕಡೆ ಇರಲಿ, ಪ್ರಪಂಚದಲ್ಲಿ ಎಲ್ಲೇ ಇರಲಿ, ಕನ್ನಡ ಗೊತ್ತಿರೋವಂಥವ್ರು, ಸ್ನೇಹದ ಬಗ್ಗೆ ಅರಿವಿರುವಂಥವ್ರು ದಯವಿಟ್ಟು ವರ್ಷಕ್ಕೆ 1 ಸಲ 2 ಸಲ 3 ಸಲ ಸೇರಿಕೊಳ್ಳಿ. ಇದು ನಿಮ್ಮ ಆತ್ಮಸ್ಥೈರ್ಯನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು. ನಾವೆಲ್ಲ ಹಾಡಿರ್ಬೋದು, ಕುಣಿದಿರ್ಬೋದು, ಮತ್ತೊಂದು ಅದ್ಯಾವುದೂ ಇದಲ್ಲ. ಆದರೆ ಆ ಸಂತೋಷನ ಹೇಗೆ ಅನುಭವಿಸಿ ಅನ್ನೋದು ಮಾತ್ರ ಇಂಪಾರ್ಟೆಂಟು. ಹಾಗಾಗಿ ದಯವಿಟ್ಟು ಎಲ್ಲರೂ ಸೇರುವಂಥ ಒಂದು ವಿಷಯ ಆಗಬೇಕು. ಇದು ಮಾತ್ರ ನಿಮ್ಮನ್ನು ಉಳಿಸ್ಲಿಕ್ಕೆ ಅಥವಾ ನಿಮ್ಮೊಂದು ಬೆಳೆಸಲಿಕ್ಕೆ ಕಾರಣ ಆಗುತ್ತೆ. ಇದು ನನ್ನ ಅಭಿಮತ. ಸ್ನೇಹದ ಬಗ್ಗೆ ಯಾರಿಗೂ ಹೇಳೋದೇ ಬೇಕಾಗಿಲ್ಲ. ತುಂಬ ಡೆಫಿನೇಷನ್ಸ್ ಇದೆ ಸ್ನೇಹದ ಬಗ್ಗೆ ಎಲ್ಲ ಕಡೆನೂ. ಹೇಳ್ರೆ ಒಂದು ಚಪ್ಪಳ ದೀಪ ಹಚ್ತದಾಳೆ, ತಪ್ಪಿರ್ಕೋಬೇಡಿ, ಅದಕ್ಕೆ ಕೆಡ್ಸಲ್ವಲ್ಲ. ನೀನ್ ಹಾಕಿರೋದ? ಅದು ನೀನ್ ಹಾಕಿದ್ದ? ಕಟ್ ಮಾಡ್ರಿ. ಡ್ಯಾನ್ಸ್ ಶುರು ಒಬ್ಬರೇ ಬರ್ರಿ, ಈಗ ಒಬ್ಬೊಬ್ರೆ ಬನ್ನಿ, ಕವರಂಗಾಗ್ರಿ.
लगता है मैंने लिखती हो Taka ay, wala mangga. Apa? Sudah?